ಬ್ರೇಕ್ ನಂತರ ಅಗ್ನಿಪಥ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿರುವಂತಹ ಸಾಮಾನ್ಯ ಜನರಿಗೆ ಅಂತಹ ಒಂದು ಅನುಭವ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಇಲ್ಲ, ಅದೇನಾಗ್ತದೆ, ಸಾಮಾನ್ಯ ಮನುಷ್ಯ ಬಹಳಷ್ಟು ಸಾರಿ ಕಳೆದೋಗ್ಬಿಟ್ಟಿರ್ತಾನೆ ದೈನಂದಿನ ನಿತ್ಯ ಚಟುವಟಿಕೆಯಲ್ಲಿ, ಬದುಕನ್ನು ಸಾಗಿಸೋದ್ರಲ್ಲಿ ಕಳೆದೋಗಿರ್ತಾನೆ. ನಾನು ಅದಕ್ಕೆ ಹೇಳೋದು, ನೀವು ಕೆಲವು ಕಡೆಯ ಪಕ್ಷ ನೀವು ಮಲಗ್ತಿರಲ್ಲ, ನೀವು ನಿದ್ದೆ ಮಾಡೋದಕ್ಕೆ ಮುಂಚೆ ಆದರೂ ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ ಸುಮ್ಮನೆ ಈ ಮೆಡಿಟೇಷನ್ ಅಂದಾಗ ನೀವು ಮೂಗಿಡ್ಕೊಂಡು ಏನೋ ಪ್ರಾಣಾಯಾಮ ಮಾಡ್ತಾ ಕೂರೋ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ಆಲೋಚನೆ ಮಾಡಿ, ಬೆಳಗಿನಿಂದ ಏನಾಯಿತು, ಯಾವ ಇದರಲ್ಲಿ ಸಂಪೂರ್ಣವಾಗಿ ನೀವು ತೊಡಗಿದ್ರಿ, ಯಾವ ಇದರಲ್ಲಿ ಕೇವಲ ಎಲ್ಲರೂ ಫೋರ್ಸ್ ಮಾಡ್ತಾರೆ ಅಥವಾ ನೀವು ಮಾಡಲೇಬೇಕು, ಒಂದು ಕರ್ತವ್ಯ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಮಾಡಿದ್ದೀರಿ. ಆ ಅನಿವಾರ್ಯ ಅಂತ ಮಾಡಿದಾಗ ನಿಮ್ಗೆ ಇಷ್ಟ ಇಲ್ಲದೆ ನೀವು ಮಾಡಿರ್ತೀರಿ. ಆದರೆ ಯಾವುದೋ ಕೆಲವು ಕೆಲಸದಲ್ಲಿ ನೀವು ಖುಷಿಯಿಂದ ತೊಡಗಿರ್ತೀರಿ. ಆ ಖುಷಿ ನಿಮ್ಗೇನು ಕೊಡುತ್ತೆ? ಆ ಖುಷಿಯನ್ನು ನೀವು ಎಲ್ಲ ಕೆಲಸಕ್ಕೂ ತರೋಕ್ಕೆ ಸಾಧ್ಯನ? ಅನಿವಾರ್ಯ ಅಂತ ಇರೋ ಕೆಲಸಕ್ಕೂ ತರೋಕ್ಕೆ ಸಾಧ್ಯನ? ಆಗ ನೀವು ಅದು ಕಲ್ತ್ಕೊಂಡ್ಬಿಟ್ರೆ ದಟ್ ಈಸ್ ಮಾಂತ್ರಿಕತೆ. ಯಾಕೆಂದರೆ ಅಲಿಯಸ್ಟರ್ ಕ್ರೋಲೆ ಭಾಳ ಚೆನ್ನಾಗಿ ಹೇಳ್ತಾನೆ, ಮಾಂತ್ರಿಕತೆ ಬೇಕಾಗಿರೋದು ಬರೀ ಮಾಂತ್ರಿಕರು ಎಲ್ಲೋ ಕಾಡಿನಲ್ಲಿ ಅಥವಾ ಬೆಟ್ಟದ ಮೇಲೆ ಕೂತಿರೋ ಅಥವಾ ಸ್ಮಶಾನದಲ್ಲಿ ಕೂತಿರೋ ಮಾಂತ್ರಿಕರಿಗೆ ಮಾತ್ರ ಅಲ್ಲ, ಹೂ ಮಾರೋ ಹುಡುಗಿಗೂ ಬೇಕು, ಆ್ಯಂಕರ್ಗಳಿಗೂ ಬೇಕು, ಎಲ್ಲರಿಗೂ ಬೇಕು. ಆ ಮಾಂತ್ರಿಕತೆ ಅಂದರೆ ಈ ಕ್ಷಣದಲ್ಲಿ ನೀವು ಏನು ಮಾಡ್ತಿದ್ದೀರೋ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿ, ಅದು ಕೊಡುತ್ತಲ್ಲ ಒಂದು ಆ ಉತ್ಸಾಹ, ಆ ಎನರ್ಜಿ, ಆ ಚೈತನ್ಯ, ದಟ್ ಈಸ್ ಮ್ಯಾಜಿಕಲ್. ಓಕೆ, ನಿಮ್ಮ ಪುಸ್ತಕದಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ತಾವು ಹೇಳಿದರೆ ಮಾಂತ್ರಿಕರ ಆ ಪುಸ್ತಕವನ್ನು ಓದ್ರೆ ಜನಕ್ಕೆ ಅರ್ಥ ಆಗ್ಬೋದು ಇಂತಹ ಒಂದು ಹಾದಿಯಲ್ಲಿ ಈ ಅಗ್ನಿ ಪಥದಲ್ಲಿ, ಅಗ್ನಿ ಶ್ರೀಧರ್ ಹೋದಂತಹ ಪಥದಲ್ಲಿ ತಾವು ಹೋಗೋದು ಸುಲಭ ಆಗೋದು ಅಂತ ಹೇಳ್ತೀರಾ? ಇದು ತುಂಬ ಮಾಡ್ತಾ ಇದ್ದಾರೆ ಜನ, ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳೋದೇನು ಅಂತ ಹೇಳಿ, ಓದಿ ಅಕಸ್ಮಾತು ಈ ವಿಷಯದಲ್ಲಿ ಏನಾದರೂ, ಯಾಕೆಂದರೆ ಇಲ್ಲಿ ಒಂದು ಎಳೆ ಇಟ್ಕೊಂಡು ಮಾಡಿದ್ದೀವಿ. ನಾನು ಮಾತನಾಡಿದ್ದೀನಿ ಎಲ್ಲರ ಜೊತೆ, ಭಾಳ ಉತ್ಸಾಹದಿಂದ ಮಾಡಿದ್ದಾರೆ. ನಮ್ಮ ಅನಿಲ್, ಜೋಗಿ, ಪೋತಿಮಾ ಇವರೆಲ್ಲ ಮಾಡಿದ್ದಾರೆ. ಈಗ ನಾನು ಹೇಳೋದೇನೆಂದರೆ, ಮುಂದೆ ಇದನ್ನು ಆ ಜಾಗಗಳಿಗೆ ಹೋಗಿ, ಈ ತಪ್ಪನ್ರವ್ರು ಏನು ಮಾಡಿದ್ರು, ಯಾವ್ಯಾವ ಜಾಗದಲ್ಲಿ ಆಯಿತು, ಈ ಪಾಂಡಿಚೇರಿ ಅಥವಾ ತಿರುವಣ್ಣಾಮಲೈ ಮತ್ತು ತಾರಾಪೀಠ, ಆ ಜಾಗಗಳಿಗೆ ಹೋಗಿ ಮಾಡಿರೋ ಒಂದು ಯೋಜನೆ ಇಟ್ಕೊಂಡಿದ್ದಾರಲ್ಲ, ಮಾಡ್ತಾಯಿದ್ದೀವಿ, ಅದನ್ನು ಯೋಚನೆ ಮಾಡ್ತಿದ್ದೀವಿ, ಇನ್ನೂ ಹೆಚ್ಚು ತಲುಪೋದು ಹೇಗೆ ಅಂತ. ಹಾಗೆಯೇ ಈಗ ಈ ಘಟ್ಟದಲ್ಲಿ ಮತ್ತೆ ನಿಮಗೆ ಇದರಲ್ಲಿ ಆಸಕ್ತಿ ಇರೋ ಜನಗಳು, ಆಸಕ್ತಿ ಇರೋ ನೋಡುಗರು ಮತ್ತೆ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಆ ಪುಸ್ತಕ ಎಲ್ಲ ಅಂಗಡಿಗಳು ಸಿಗ್ತಿದೆ, ಪುಸ್ತಕದ ಅಂಗಡಿಗಳಲ್ಲಿ. ಅದನ್ನು ಓದಿದ್ರೆ ಸಾಕಷ್ಟು ನಿಮ್ಗೆ ಅರಿವು ಬರ್ತದೆ, ಏನು ಮಾಡಬಹುದು ಏನು. ಯಾಕೆ ಅದರಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತವೆ. ಇನ್ನೂ ನೀವೇನು ಮಾಡಬಹುದು ಅಂತ ಹೇಳಿಲ್ಲ. ಆ ತಪ್ಪಂದವರು ನಾನು ಕೇಳ್ಕೊಟ್ಟಿದ್ದು, ನಿಧಾನ ನಡಿಗೆ ಅಂದ್ರೇನು, ಮೆಡಿಟೇಷನ್ ಅಂದ್ರೇನು, ಯಾಕೆ ಅದನ್ನು ಮಾಡಬೇಕು, ಜನಗಳ ಮಧ್ಯೆ ಆ ಮೆಡಿಟೇಟಿವ್ ಮೈಂಡ್ ಹೇಗಿರುತ್ತೆ. ನಾವು ಇದುವರೆಗೂ ಹೇಳಿರೋದೇನು, ನೀವು ಹೇಳಿರೋದು ಕೂಡ ಆ ವರ್ತನೆ ಹೇಗಿರುತ್ತೆ. ಆಕೆ ಒಂದು ಯುವತಿ, ಸಾಕಷ್ಟು ತಿಳ್ಕೊಂಡಿದ್ದ ಯುವತಿ, ಹಿಂದಿ, ಇಂಗ್ಲೀಷ್, ಬೆಂಗಾಲಿ ಚೆನ್ನಾಗಿ ಮಾತಾಡಿದ ಯುವತಿ, ಎಲ್ಲವನ್ನೂ ಬಿಟ್ಟು ಆ ಜನಗಳ ಜೊತೆ ಅತಿ ಹೆಚ್ಚು ಈ ಮಾಂತ್ರಿಕರಲ್ಲಿ ನಾನು ನೋಡಿರೋ ಒಂದು ಗುಣ ಏನು ಅಂತ ಹೇಳಿದ್ರೆ, ಸಣ್ಣತನ ಮತ್ತು ಹಿಂಸೆ ಇರೋದಿಲ್ಲ ಅವರಲ್ಲಿ. ಆ ಥರ ಗೆದ್ದ ಜನಗಳು ನಮಗೆ ಇಲ್ಲೂ ಸಿಗ್ತಾರೆ. ನಾನು ಹೇಳ್ದಲ್ಲ, ನಾನು ಓಡಾಡ್ತಿದ್ದೀನಲ್ಲ, ಅನೇಕ ನನ್ನ ಈ ಪ್ರಗತಿಪರ ಜನಗಳು, ಅವ್ರಿಗೆ ನನಗೆ ಯಾಕೆ ಅದು ಇಷ್ಟ, ಯಾಕೆ ನನಗೆ ವೃತ್ತಿ ರಾಜಕಾರಣಿಗಳಲ್ಲೂ ಬಹಳ ಬುದ್ಧಿವಂತರಿದ್ದಾರೆ, ಅತಿ ಶ್ರಮವಹಿಸಿ ಕೆಲಸ ಮಾಡೋರಿದ್ದಾರೆ, ಹಗಲು ರಾತ್ರಿ ತೊಡಗಿದ್ದಾರೆ. ಆದರೆ ಅವ್ರು ಯಾವಾಗಲೂ ಒಂದು ಗುರಿ ಇದ್ದೇ ಇರ್ತದೆ, ನನಗೆ ಅಧಿಕಾರ ಸಿಗುತ್ತೋ ಇಲ್ಲೋ. ಯಾಕೆ ಅವ್ರಿಗಿಂತಲೂ ಹೆಚ್ಚಿಗೆ ನಾನು ಈ ಪ್ರಗತಿಪರ ಹೋರಾಟಗಾರರ ಜೊತೆ ಇರ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಅವರಿಗೆ ನನಗೇನು ಅಧಿಕಾರ ಸಿಗುತ್ತೆ, ಅಲ್ಲಿ 90% ಇವ್ರಿಗಂತೂ ಇಲ್ಲವೇ ಇಲ್ಲ. ಇನ್ನು 10% ಅದನ್ನು ಬಳಸಿ ಏನಾದ್ರು ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ನನಗೆ ಏನಾದ್ರು ಸಿಗಬಹುದಾ, ಇದನ್ನು ಬಳಸಿ ಸರ್ಕಾರಗಳಲ್ಲಿ ಮಾಡ್ಕೋಬಹುದಾ ಅಂತ. ಆದರೆ 90% ಇವ್ರು ಮಾತ್ರ, ನಾನು ನೋಡಿದ್ದೀನಿ ಅದನ್ನು ಪದೇ ಅವ್ರ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿದ ಜನಕ್ಕೆ ಹೇಳೋದು ಅದೇ ಕಾರಣಕ್ಕೆ. ನಾನು ಈಗ ನಮ್ಮ ರಾಮದೇವ್ ನೋಡ್ತಿದ್ದೀರಿ, ಮಹಾನ್ ಯೋಗ ಗುರು, ಅವ್ರಿಗೆ ನಾನು ಒಂದು 7-8 ತಿಂಗಳ ಹಿಂದೆ ಒಂದು 2 ಗಂಟೆ ಅವ್ರ ಜೊತೆ ಮಾತನಾಡಿದ್ದೀನಿ. ಯಾಕೆ ನನ್ನ ಜೊತೆಗಾರ ಬಚ್ಚನ್ ಅವರ ಪತ್ನಿಗೆ ಕ್ಯಾನ್ಸರ್ ಬಂದಿತ್ತು. ಯಾವ ಕಾರಣಕ್ಕೂ ಡಾಕ್ಟ್ರುಗಳು ಸಾಧ್ಯನೇ ಇಲ್ಲ ಗುಣಪಡಿಸೋದು. ಒಂದು ಇಲ್ಲೂ ಟ್ರೈ ಮಾಡಿಬಿಡೋಣ, ಈ ಯೋಗ ಎಕ್ಸ್ಪರ್ಟ್ ಅಂತ ಹೋದ್ವಿ. ನನಗೆ ಏನಾಗೋಯ್ತು ಅಂತ ಹೇಳಿದ್ರೆ, ನಾನು ಯಾಕೆಂದರೆ ಯೋಗಗಳಲ್ಲಿ ಸಾಕಷ್ಟು ಈ ದೈಹಿಕ ಶಿಸ್ತಿನ ಬಗ್ಗೆ ಬಹಳ ಸೀರಿಯಸ್ ವಿದ್ಯಾರ್ಥಿ, ನಾನು ಗಂಭೀರವಾದ ವಿದ್ಯಾರ್ಥಿ. ಅವರು ನನ್ನ ಅಪ್ಕೊಂಡಾಗ ಲೋಹದ ಒಂದು ಪ್ರತಿಮೆ ಅಪ್ಕೊಳ್ತೇನೋ ಅನ್ನಿಸ್ತು. ಆ ಒಂದು ಇದು ಕಾಣಿಸ್ತಿತ್ತು, ಆ ಚೈತನ್ಯ ಅದರಲ್ಲಿ. ಆದರೆ ಅವರು ಹಿಂಗಾಗಿದೆ ಮುಬ್ಬಿನಾಗೆ ಕ್ಯಾನ್ಸರ್ ಅಂದರೆ, ಆ ಡಾಕ್ಟ್ರು ಇದನ್ನು ನೋಡುವಷ್ಟು ಅವ್ರ ಬುದ್ಧಿವಂತಿಕೆ ಕೂಡ ಇರಲಿಲ್ಲ. ಹೋಗಿ ಒಂದು ಕೆಲವು ಔಷಧಿ ಸಿಗುತ್ತೆ, ಆಸೆ ಆಗುತ್ತೆ, ಹೋಗಿ. ಅವ್ರು ಹೇಗೆ ಹೇಳಿದ್ರು ಅಂದರೆ, ಯಾವ ತಲೆನೋವೇನೋ ಇದು ಅಥವಾ ಹೊಟ್ಟೆ ನೋವು ಬಂದುಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅದಾದ 3 ತಿಂಗಳ ನಂತರ ಆಕೆ ಸತ್ತೋಯ್ತಾರೆ ಮುಬ್ಬಿನ. ಸೊ ಅದನ್ನಂದರೆ ಗಂಭೀರತೆ ಇರಲಿಲ್ಲ. ತಾನು ಅಷ್ಟೆಲ್ಲ ಸಾಧನೆ ಮಾಡಿದ್ರು ಸಹ ಇವತ್ತು ಇಲ್ಲಿ ಬಂದುಬಿಟ್ಟು ಆ ಇಡೀ ಆ ಸಾಧನೆಯನ್ನು ಸಂಶಯಿಸುವಾಗ ಮಾಡಿಬಿಟ್ಟು ಆ ವ್ಯಕ್ತಿ.
ಆ ರೀತಿ ಆಗಬಾರ್ದು. ಸಾಧಕರನ್ನೆಲ್ಲ ನೀವು ನೋಡಿದ್ರಿ, ಮತ್ತೆ ನಿಮಗೆ ಆ ತಾರಾಪೀಠಕ್ಕೆ ಅಂತಹ ಪ್ರದೇಶಗಳಿಗೆ ಹೋಗುವಂತ ಮನಸ್ಸಿದೆಯಾ? ಮತ್ತೆ ಹೋಗ್ತೀರಾ ತಾವು? ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಹೋಗಿ ಬರೋದಕ್ಕೆ ನನಗೆ ಇಷ್ಟ ಇಲ್ಲ, ಸಾಕಷ್ಟು ಕಾಲ ಅಲ್ಲಿ ಇರಬೇಕು ಅಂತ ಇಷ್ಟ. ಹಿಮಾಲಯದ ತಪ್ಪಲು ಅಥವಾ ತಾರಾಪೀಠ ಅಥವಾ ವಾರಣಾಸಿ ಇಂಥ ಕಡೆ ಒಂದು 2 ವರ್ಷ, ಕಡೆಯ ಪಕ್ಷ 1 ವರ್ಷ ಹೋಗಬೇಕು ಅಂತ. ನನ್ನ ಇದು ಗೊತ್ತಿರೋದು ನನ್ನ ಪತ್ನಿಗೆ ಮತ್ತು ನನ್ನ ಜೊತೆ ಇರೋ ಬಚ್ಚನಿಗೆ, ನನ್ನ ಜೊತೆ ಇರೋ ಈ ಅದ್ದೆ ನಮ್ಮ ಜೊತೆ ಕೆಲಸ ಅವ್ರಿಗೆಲ್ಲ ಅಲ್ಲೇ ಹೋಗಿರ ಇಲ್ಲಿ ಬಿಡ್ತಾ ಇಲ್ಲ ಅವರು. ಯಾವಾಗ ಹೇಳಿದ್ರು ಫಸ್ಟು ಇಷ್ಟು ವರ್ಷ ಆಗಲಿ ಈಗ ಇನ್ನೊಂದು 5 ವರ್ಷ ಆಗಲಿ, 1 ವರ್ಷ ನಾವು ಇರ್ತೀವಿ, ಕ್ವಶನ್ ಮಾಡ್ತಿದ್ದಾರೆ. ನೋಡೋಣ, ಐ ಆಮ್ ವೇಟಿಂಗ್ ಫಾರ್ ಇಟ್. ಯಾಕೆ ಅದು ಕೊಡೋ ಇದೇ ಬೇರೆ. ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲೂ ಕೂಡ ಅಂತಹ ಒಂದು ಒಲಿವನ್ನೇ ನಾನು ಸೃಷ್ಟಿಸ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಕೂಡ ಹತ್ತಿರದಲ್ಲೇ ಇಲ್ಲಿರೋ ಈ ತುಮಕೂರು ದರ್ಗಾಗಳು ಅಥವಾ ಕೋಲಾರ ದರ್ಗಾ ಇಂಥ ಕಡೆ ನಮ್ಗೆ ಸಿಗ್ತಾ ಇರ್ತಾರೆ ಆ ದರ್ವೇಶಿಗಳು. ಮತ್ತೆ ಹೋಗಿ ಅಲ್ಲಿ ನೆಲೆಸ್ಬೇಕು ಅನ್ನೋ ಆಶಯ ನೀವು ಹೊಂದಿದ್ದೀರಿ. ಓಕೆ, ನಿಮ್ಮ ಆಶಯ ಈಡೇರಲಿ, ನಿಮ್ಮ ಮನೆಯವರು ಒಪ್ಪಲಿ ಅಂತ ನಾವು ಹೇಳ್ಬೋದು ಅಷ್ಟೇ. ಓಕೆ, ಸ್ಟುಡಿಯೋವರೆಗೆ ಬಂದು ತಾವು ತಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಓಕೆ, ಅಗ್ನಿಶ್ರೀಧರ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಅದೇ ರೀತಿಯಲ್ಲಿ ನಾವು ಸಾಕಷ್ಟು ಸಂಚಿಕೆಯಲ್ಲಿ ಅವರ ಅನುಭವವನ್ನು ನಾವೇ ಒಂದು ಚಿತ್ರಿಸಿ ಒಂದು ರೀತಿಯಲ್ಲಿ ನಿಮ್ಮ ಮುಂದೆ ತಂದಿಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿರುವಂತಹ ದೃಶ್ಯಗಳನ್ನೇ ನಾವೇ ಕ್ರೋಢೀಕರಿಸಿ ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನ ಕೂಡ ನಾವು ಮಾಡೋರಿದ್ದೀವಿ. ಹಾಗಾಗಿ ಅಲ್ಲಿರುವಂತಹ ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಾಗಿ ಇನ್ನು ಕೆಲವೇ ವಾರಗಳಲ್ಲಿ ನಾವು ಆ ಎಲ್ಲ ಚಿತ್ರಣಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.